ಲಾಲ್ಬಾಗ್ನಲ್ಲಿ ಇವತ್ತಿನಿಂದ 12 ದಿನ ಫ್ಲವರ್ ಶೋ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗಿಗಾಗಿ ರೋಗಿಗಳ ಪರದಾಟ. ಕಾರಿಗೆ ಗುದ್ದಿದ್ದು ವೇಗವಾಗಿ ಬಂದಂತಹ ಬಿಎಂಟಿಸಿ ಬಸ್. ಭೀಮಾ ನದಿ ಅಬ್ಬರಕ್ಕೆ ಸೇತುವೆ ಜಲಾವೃತ. ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಮೂಡಾ ನಿವೇಶನ ಹಂಚಿಕೆ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಖಾಸಗಿ ದೂರು ದಾಖಲಾಗಿದೆ. ಸ್ನೇಹಮಯಿ ಕೃಷ್ಣ ಎಂಬುವರಿಂದ ದೂರು ದಾಖಲಿಸಲಾಗಿದೆ. ನಾಳೆ 82ನೇ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ಇನ್ನು ತಮ್ಮ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ದೂರು ದಾಖಲು ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಸುಳ್ಳು ಕೇಸ್ ಹಾಕಲಿ, ಸುಳ್ಳು ಕೇಸ್ಗಳಿಗೆ ಉತ್ತರ ಕೊಡುವ ಶಕ್ತಿ ಇದೆ. ಕಾನೂನಿನಲ್ಲಿ ಸುಳ್ಳು ಕೇಸ್ಗಳು ನಿಲ್ಲುವುದಿಲ್ಲ ಅಂದಿದ್ದಾರೆ. ಇನ್ನು ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ನಿರ್ಧಾರ ಕೈಗೊಳ್ಳಲಾಗದ ಧರ್ಮ ಸಂಕಟದಲ್ಲಿ ಸಿಲುಕಿದ್ದಾರೆ. ಯಾವ ಅವಧಿಯಲ್ಲಿ ನಿವೇಶನ ಹಂಚಲಾಗಿದೆ, ದೂರು ಕೊಟ್ಟವರ ಹಿನ್ನೆಲೆ ಏನು, ಪ್ರಕರಣದಲ್ಲಿ ಸಿಎಂ ನೇರ ಪಾತ್ರ ಎಷ್ಟಿದೆ, ಈ 3 ಅಂಶಗಳ ಕಾರಣಕ್ಕೆ ಗವರ್ನರ್ ಧರ್ಮ ಸಂಕಟದಲ್ಲಿ ಸಿಲುಕಿದ್ದಾರೆ ಎಂಬುದು ಸಿಎಂ ಆಪ್ತ ವಲಯದ ಲೆಕ್ಕಾಚಾರವಾಗಿದೆ. ಕಾನೂನು ತಜ್ಞರು ಸಹ ಇದೇ ಅಂಶ ಮುಂದಿಟ್ಟುಕೊಂಡು ಕಾನೂನು ಹೋರಾಟದ ಸಲಹೆಯನ್ನ ಸಿಎಂಗೆ ನೀಡಿದ್ದಾರೆ ಎನ್ನಲಾಗಿದೆ. ಸುಳ್ಳು ಕೇಸ್ಗಳಾಕಿದ್ರೆ ಕೆಲವು ಉತ್ತರ ಕೊಡಕ್ಕೆ ಶಕ್ತಿ ಇದೆ. ಸುಳ್ಳು ಕೇಸ್ಗಳೆಲ್ಲ ನಿಲ್ಲಲ್ಲ ಕಾನೂನು. ಸುಳ್ಳು ಕೇಸ್ಗಳಾಕಿದ್ರೆ ಕೆಲವು ಉತ್ತರ ಕೊಡಕ್ಕೆ ಶಕ್ತಿ ಇದೆ. ಸುಳ್ಳು ಕೇಸ್ಗಳೆಲ್ಲ ನಿಲ್ಲಲ್ಲ ಕಾನೂನು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಡಳಿತ ಚುರುಕುಗೊಳಿಸುವ ಪ್ರಯತ್ನದಲ್ಲಿ ಮೊದಲ ಟಾರ್ಗೆಟ್ ಸಚಿವರು ಎನ್ನಲಾಗ್ತಾ ಇದೆ. ಸಂಪುಟದ ಎಲ್ಲಾ ಸಚಿವರಿಗೆ ಇಲಾಖಾವಾರು ಪ್ರೋಗ್ರೆಸ್ ರಿಪೋರ್ಟ್ ಕೊಡಲು ಸೂಚನೆ ನೀಡಿದ್ದಾರಂತೆ. ಕಳೆದ 14 ತಿಂಗಳ ಪ್ರಗತಿ ವರದಿಯನ್ನ ಇದೇ ಆಗಸ್ಟ್ 15ರೊಳಗೆ ನೀಡಲು ಸಚಿವರಿಗೆ ಸಿಎಂ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ. ಇದೇ ಆಧಾರದ ಮೇಲೆ ಸಚಿವರ ಕಾರ್ಯವೈಖರಿ ನಿರ್ಧರಿಸಲು ಸಹ ಮುಂದಾಗಿದ್ದಾರೆ ಎನ್ನಲಾಗಿದೆ. ಈ ವರದಿ ಹೈಕಮಾಂಡ್ಗೆ ತಲುಪಿದ್ರೆ ಸಂಪುಟ ಪುನರ್ರಚನೆಗೂ ಕೂಡ ಇದೇ ಮಾನದಂಡವಾಗುವಂತಹ ಸಾಧ್ಯತೆ ಇದೆ ಎನ್ನಲಾಗಿದೆ. ಒಟ್ಟಾರೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಜಟಾಪಟಿ ನಡುವೆಯೇ ಸಚಿವರ ಮೌಲ್ಯಮಾಪನಕ್ಕೆ ಸಿಎಂ ಮುಂದಾಗಿದ್ದಾರೆ ಎನ್ನಲಾಗಿದೆ. ಆದರೆ ಇದೇ ಮೌಲ್ಯಮಾಪನ ಸಚಿವರ ಸ್ಥಾನ ಪಲ್ಲಟವನ್ನ ಮಾಡಬಹುದು ಎಂಬ ಲೆಕ್ಕಾಚಾರವೂ ಕೂಡ ಕೈಪಾಳ್ಯದಲ್ಲಿ ಜೋರಾಗಿದೆ. ರಾಜಕೀಯ ಅರಾಜಕತೆಯಿಂದ ನೆರೆ ರಾಷ್ಟ್ರ ಬಾಂಗ್ಲಾದೇಶ ಧಗಧಗಿಸ್ತಾ ಇದೆ. ಈ ಮಧ್ಯೆ ಇಂದಿನಿಂದ ಹೊಸ ಸರ್ಕಾರ ಅಧಿಕಾರಕ್ಕೆ ಬರಲಿದ್ದು ರಾತ್ರಿ 8 ಗಂಟೆಗೆ ನೊಬೆಲ್ ಪ್ರಶಸ್ತಿ ವಿಜೇತ ಪ್ರೊಫೆಸರ್ ಮೊಹಮ್ಮದ್ ಯೂನಸ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇನ್ನು ಬಿಎನ್ಪಿ ನಾಯಕಿ ಖಲೀದಾ ಜಿಯಾ ವಿನಾಶ ಮತ್ತು ಸೇಡು ಬದಲಿಗೆ ದೇಶವನ್ನ ಪ್ರೀತಿ ಮತ್ತು ಶಾಂತಿಯಿಂದ ಪುನರ್ ನಿರ್ಮಿಸಲು ಕರೆ ನೀಡಿದ್ರು. ಬಾಂಗ್ಲಾದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆ ಸಾವಿರಾರು ಬಾಂಗ್ಲಾದೇಶಿ ಪ್ರಜೆಗಳು ಭಾರತದ ಆಶ್ರಯ ಬಯಸಿ ಪಶ್ಚಿಮ ಬಂಗಾಳದ ಗಡಿಯತ್ತ ಬರ್ತಾ ಇದ್ದಾರೆ. ಬಂಗಾಳದ ಜಲ್ಪೈಗುರಿ ಜಿಲ್ಲೆಯಲ್ಲಿ ಬಾಂಗ್ಲಾದೊಂದಿಗೆ ಗಡಿ ಹೊಂದಿರುವ ಗಡಿ ಪ್ರದೇಶದಲ್ಲಿ ಸಾವಿರಾರು ಹಿಂದೂ ಮುಸ್ಲಿಮರು ಕುಟುಂಬ ಸಮೇತ ಬೀಡು ಬಿಟ್ಟಿದ್ದು ಭಾರತ ಪ್ರವೇಶಕ್ಕೆ ಅವಕಾಶ ನೀಡುವಂತೆ ಮನವಿ ಮಾಡುತ್ತಿದ್ದಾರೆ. ಇತ್ತ ಸಲ್ಮಾನ್ ಖುರ್ಷಿದ್ ಬಳಿಕ ಮಧ್ಯಪ್ರದೇಶದ ಹಿರಿಯ ಕಾಂಗ್ರೆಸ್ ನಾಯಕ ಸಜ್ಜನ್ ಸಿಂಗ್ ವರ್ಮಾ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಬಾಂಗ್ಲಾದೇಶದಂತೆಯೇ ಭಾರತದಲ್ಲೂ ಪ್ರಧಾನಿ ಮೋದಿ ಮನೆಗೆ ಜನರು ನುಗ್ತಾರೆ ಎಂದಿದ್ದಾರೆ. ಶೇಖ್ ಹಸೀನಾಗೆ ಆಶ್ರಯ ನೀಡುವ ಮೂಲಕ ಭಾರತ ತನ್ನ ಸಾಂಸ್ಕೃತಿಕ ಸಂಪ್ರದಾಯವನ್ನ ಪೂರೈಸಿದೆ. ಆದ್ರೆ ಆ ಸಲುವಾಗಿ ನಾವು ಬಾಂಗ್ಲಾದೇಶದ ಹೊಸ ಸರ್ಕಾರದೊಂದಿಗಿನ ಸಂಬಂಧವನ್ನ ಹಾಳು ಮಾಡಬಾರದು ಅಂತ ಕಾಂಗ್ರೆಸ್ ನಾಯಕ ಮಣಿಶಂಕರ್ ಅಯ್ಯರ್ ಹೇಳಿದ್ದಾರೆ. ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣದ ತನಿಖೆಯನ್ನ ಸಿಐಡಿ ತಂಡ ಚುರುಕುಗೊಳಿಸಿದೆ. ಪಿಎಸ್ಐ ಪರಶುರಾಮ್ ಸಾಯುವ ಮುನ್ನ ಬ್ಯಾಂಕ್ಗೆ ತೆರಳಿದ್ರು ಎಂಬ ಮಾಹಿತಿ ತಿಳಿದು ಬಂದಿದೆ. ಡಿಗ್ರಿ ಕಾಲೇಜ್ ಸಮೀಪದಲ್ಲಿರುವಂತಹ ಎಸ್ ಬ್ಯಾಂಕ್ಗೆ ಆಗಸ್ಟ್ 2ರ ಮಧ್ಯಾಹ್ನ 1:30 ವೇಳೆಗೆ ತೆರಳಿದ್ರಂತೆ. ಬ್ಯಾಂಕ್ನಲ್ಲಿ ಖಾತೆ ಹೊಂದಿದ್ದ ಪರಶುರಾಮ್ ಎಟಿಎಂನಲ್ಲಿ ಹಣ ಡ್ರಾ ಮಾಡಿದ್ದು ಬ್ಯಾಂಕ್ ಸಿಬ್ಬಂದಿ ಜೊತೆ ಮಾಮೂಲಿಯಂತೆಯೇ ಮಾತಾಡಿದ್ರಂತೆ. ಆದರೆ ಅವರ ಸಾವಿನ ಸುದ್ದಿ ಕೇಳಿ ಆಘಾತವಾಯಿತು ಅಂತ ಬ್ಯಾಂಕ್ ಸಿಬ್ಬಂದಿ ಮಾತಾಡಿದ್ದಾರೆ. ಇದೇ ಆಧಾರದಲ್ಲಿ ತನಿಖೆಯ ಜಾಡು ಹಿಡಿದಿರುವ ಸಿಐಡಿ ಪರಶುರಾಮ್ ಬ್ಯಾಂಕ್ ಖಾತೆ ಮೇಲೆ ನಿಗಾ ವಹಿಸಿದೆ. ಯಾವ ಮತ್ತು ಯಾರ ಖಾತೆ ಎಷ್ಟು ಹಣ ಡ್ರಾ ಮಾಡಿದ್ರು, ಯಾವ ಉದ್ದೇಶಕ್ಕೆ ಹಣ ಡ್ರಾ ಮಾಡಿದ್ರು ಅಂತ ಹಲವು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಲಿದ್ದಾರೆ. ಇನ್ನು ಪರಶುರಾಮ್ ಬಳಕೆ ಮಾಡ್ತಾ ಇದ್ದ ಮೊಬೈಲ್ ವಶಕ್ಕೆ ಪಡೆದ ಸಿಐಡಿ ವೆಂಕಟಸ್ವಾಮಿ ಮತ್ತು ಕುಟುಂಬಸ್ಥರೊಂದಿಗೆ ಪಿಎಸ್ಐ ಮೃತಪಟ್ಟ ಸ್ಥಳವನ್ನು ಮಹಜರು ಮಾಡಿದೆ. ಈ ಮೂಲಕ ಪ್ರಕರಣದ ತನಿಖೆಯನ್ನು ತೀವ್ರಗೊಳಿಸಿದೆ. ಇವತ್ತು 12:30 1 ಗಂಟೆ ಆಗಿತ್ತು. ಮಧ್ಯಾಹ್ನ ಬಂದಿದ್ರು, ಸ್ವಲ್ಪ ವಿಡ್ರಾ ಮಾಡಬೇಕಾಗಿತ್ತು. ಚೆಕ್ ತಂದಿಲ್ಲ, ಎಟಿಎಂ ಇಂದ ಡ್ರಾ ಮಾಡ್ಬೋದಾ ಅಂತ ಕೇಳಿದ್ರು. ಸರ್ ಮಾಡ್ಬೋದು, ಎಟಿಎಂ ಇಂದ ಡ್ರಾ ಮಾಡ್ಕೊಳ್ಳಿ ಅಂತ ಹೇಳಿದೆ. ಊರಿಗೆ ಹೋಗ್ಬೇಕಾಯಿತು, ಸ್ವಲ್ಪ ಹೆಲ್ತ್ ಕೂಡ ಸರಿಯಾಗಿಲ್ಲ, ಹಾಸ್ಪಿಟ್ಲ್ ಹೋಗಬೇಕು, ಅದಕ್ಕೆ ಬಂದಿದ್ದೀನಿ, ವಿಡ್ರಾ ಮಾಡ್ಕೊತೀನಿ ಎಟಿಎಮ್ ಅಲ್ಲೇ ಅಂತ. ವಿಡ್ರಾ ಮಾಡಿದಾದ್ಮೇಲೆ ಒಂದು 5-10 ನಿಮಿಷ ಮಾತಾಡಿದ್ರು ಎಲ್ಲರ ಜೊತೆ. ನಾವು ಕೂಡ ಹುಷಾರಿಲ್ಲ ಅಂದ್ಮೇಲೆ ಹಾಸ್ಪಿಟ್ಲ್ ಹೋಗಿ ಸರ್ ತೋರಿಸ್ಕೊಳ್ಳಿ. ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ತೋಟಗಾರಿಕಾ ಇಲಾಖೆಯಿಂದ ಇಂದಿನಿಂದ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಹೂವಿನ ಲೋಕ ಅನಾವರಣಗೊಂಡಿದೆ. ಸಿಎಂ ಸಿದ್ದರಾಮಯ್ಯ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಿದರು. ಅಂಬೇಡ್ಕರ್ ಮೊಮ್ಮಗ ಭೀಮರಾವ್ ಯಶವಂತ್ ಮುಖ್ಯ ಅತಿಥಿಯಾಗಿದ್ದಾರೆ. ಇಂದಿನಿಂದ ಆಗಸ್ಟ್ 19ರವರೆಗೆ ಫ್ಲವರ್ ಶೋ ನಡೆಯಲಿದೆ. ಈ ಬಾರಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನಗಾಥೆ ಹೂವಿನಲ್ಲಿ ಅನಾವರಣಗೊಂಡಿದೆ. ಗಾಜಿನ ಮನೆಯ ಬಲಭಾಗದಲ್ಲಿ ಅಂಬೇಡ್ಕರ್ ಜನ್ಮಸ್ಥಳದ ಸ್ಮಾರಕ ಹೂವಿನಲ್ಲಿ ಅರಳಿದೆ. 3.6 ಲಕ್ಷ ಗುಲಾಬಿ, 2.4 ಲಕ್ಷ ಸೇವಂತಿಯಿಂದ ಸಂಸತ್ ಕಲಾಕೃತಿಯನ್ನ ನಿರ್ಮಿಸಲಾಗಿದೆ.
ಮಾಡಲಾಗಿದೆ. ಹೊರ ರಾಜ್ಯಗಳಿಂದ 8.6 ಲಕ್ಷ ಹೂಗಳು ಬಂದಿದ್ದು 12 ದಿನಗಳ ಈ ಹೂವಿನ ಲೋಕಕ್ಕೆ 2,80,00,000 ರೂಪಾಯಿ ಖರ್ಚು ಮಾಡಲಾಗಿದೆ. ಇನ್ನು ವಯಸ್ಕರಿಗೆ 100 ರೂಪಾಯಿ ಟಿಕೆಟ್ ದರ ನಿಗದಿ ಮಾಡಲಾಗಿದ್ದು ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶ ನೀಡಲಾಗ್ತಾ ಇದೆ. ಡೆಂಗಿ ಹಿನ್ನೆಲೆಯಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು ಪ್ಲಾಸ್ಟಿಕ್ ಬಳಕೆ ನಿಷೇಧ ಮಾಡಲಾಗಿದೆ. 12 ದಿನಗಳ ಕಾಲ ವಾಹನ ಸಂಚಾರಕ್ಕೆ ಪರ್ಯಾಯ ಮಾರ್ಗದ ವ್ಯವಸ್ಥೆ ಮಾಡಲಾಗಿದೆ. ಜನರು ಸಾಧ್ಯವಾದಷ್ಟು ಬಿಎಂಟಿಸಿ, ಮೆಟ್ರೋ, ಕ್ಯಾಬ್ ಬಳಸುವಂತೆ ಮನವಿ ಮಾಡಲಾಗಿದೆ. ಈ ಮಧ್ಯೆ ಆಗಸ್ಟ್ 15ರಂದು SSLV D3ಯ ಪ್ರಯೋಗ ಲಾಂಚ್ ಆಗಲಿದೆ ಅಂತ ಇಸ್ರೋ ಟ್ವೀಟ್ ಮಾಡಿದೆ. ರಾಜ್ಯದ ಅತಿದೊಡ್ಡ ಸರ್ಕಾರಿ ಆಸ್ಪತ್ರೆ ವಿಕ್ಟೋರಿಯಾದಲ್ಲಿ ಎಂಆರ್ಐ ಸ್ಕ್ಯಾನಿಂಗ್ ಮಷಿನ್ ಸಮಸ್ಯೆಯಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆ ಒಳಗಡೆ ಇರುವ PMSESY ಆಸ್ಪತ್ರೆಯಲ್ಲಿ ಇದ್ದ ಎಂಆರ್ಐ ಸ್ಕ್ಯಾನಿಂಗ್ ಮಷಿನ್ ಅನ್ನ ಕಾರಣಾಂತರಗಳಿಂದ ಸ್ಥಗಿತಗೊಳಿಸಲಾಗಿದೆ. ಹೀಗಾಗಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇರುವಂತಹ 2 ಸ್ಕ್ಯಾನಿಂಗ್ ಮಷಿನ್ಗಳಿಗೆ ರೋಗಿಗಳ ಸಂಖ್ಯೆ ಜಾಸ್ತಿಯಾಗಿದೆ. ಲೋಡಿಂಗ್ ಜಾಸ್ತಿಯಾದ ಕಾರಣ ಅಲ್ಲದೆ ರೋಗಿಗಳು ಜಾಸ್ತಿಯಾದ ಹಿನ್ನೆಲೆ ಸ್ಟ್ರೆಚರ್ ಮೇಲೆಯೇ ರೋಗಿಗಳು ಎಂಆರ್ಐ ಸ್ಕ್ಯಾನಿಂಗ್ಗಾಗಿ ಹೆಚ್ಚು ಹೊತ್ತು ಕಾಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ದಿನಕ್ಕೆ 40 ರಿಂದ 50 ರೋಗಿಗಳಿಗೆ 2 ಮಷಿನ್ಗಳಲ್ಲಿ ಎಂಆರ್ಐ ಸ್ಕ್ಯಾನ್ ಅನ್ನ ಮಾಡಲಾಗ್ತಾ ಇದೆ. ಎಮರ್ಜೆನ್ಸಿ ರೋಗಿಗಳಿಗೆ ತಕ್ಷಣ ಸ್ಕ್ಯಾನ್ ಮಾಡಿ ಎಮರ್ಜೆನ್ಸಿ ಇಲ್ಲದ ರೋಗಿಗಳಿಗೆ ಟೈಮ್ ಕೊಡಲಾಗ್ತಾ ಇದೆ. ಸದ್ಯಕ್ಕೆ ಇರುವ ಮಷಿನ್ಗಳಲ್ಲಿ ಸ್ಕ್ಯಾನ್ ಮಾಡಲಾಗ್ತಾ ಇದ್ದು ಲೋಡಿಂಗ್ ಹೆಚ್ಚಾಗಿದೆ. ಹೀಗಾಗಿ ಮತ್ತೊಂದು ಎಂಆರ್ಐ ಸ್ಕ್ಯಾನಿಂಗ್ ಮಷಿನ್ ಬೇಕಿದೆ ಅಂತ ವೈದ್ಯರು ಮನವಿ ಮಾಡಿದ್ದಾರೆ. ಸುಮಾರು 40-50 MRIಗಳೀಗ ಪ್ರತಿದಿನ ಆಗ್ತಾ ಇದೆ. ಈಗಲೂ ಇನ್ನೊಂದು 10% 20% ಎಕ್ಸ್ಟ್ರಾ ಲೋಡನ್ನ ನಾವು ಸಾಯಂಕಾಲ ರಾತ್ರಿನೂ MRI ಮಿಷಿನ್ ಓಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಕೇಳಿದ್ದೀವಿ. ಅದು ಬಂದ ತಕ್ಷಣ ಇನ್ನೂ ಈಸಿ ಆಗುತ್ತೆ ನಮಗೆ. ಇನ್ನೊಂದು MRI ಮಿಷಿನ್ಗೆ ನಾವು ಕೇಳಿದ್ದೀವಿ, ಅದನ್ನು PMSESY ಇನ್ಸ್ಟಾಲ್ ಮಾಡಲಿಕ್ಕೆ. ಅದು ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಹೋಗಿದೆ ಡೀನ್ ಕಡೆಯಿಂದ. ಮಹಾರಾಷ್ಟ್ರದ ವೀರಾ ಮತ್ತು ಉಜ್ಜಿನಿ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದ್ದು ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಇದರಿಂದಾಗಿ ಕಲಬುರಗಿ ಜಿಲ್ಲೆಯ ಗಾಣಗಾಪುರ ಮತ್ತು ಘತ್ತರಗಿ ಸೇತುವೆಗಳು ಮುಳುಗಡೆಯಾಗಿದೆ. ಗಾಣಗಾಪುರ ಜೈವರ್ಗಿ ಸಂಪರ್ಕ ಬಂದಾಗಿದೆ. ಘತ್ತರಗ ಸೇತುವೆ ಮುಳುಗಡೆ ಹಿನ್ನೆಲೆ ಮೋರಟಗಿ ವಿಜಯಪುರ ಜೈವರ್ಗಿ ಸಂಪರ್ಕ ಬಂದಾಗಿದೆ. ಗಾಣಗಾಪುರದ ಸಂಗಮದ ಹಲವು ಮೆಟ್ಟಿಲುಗಳು ಮುಳುಗಡೆಯಾಗಿದೆ. ಭೀಮಾ ನದಿ ಪಾತ್ರದ ಜನರಿಗೆ ಎಚ್ಚರದಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಭೀಮಾ ನದಿಗೆ ಯಾದಗಿರಿ ಅವಡಗೇರ ತಾಲೂಕಿನ ಗುರುಸಣಗಿ ಬ್ಯಾರೇಜಿನಿಂದಲೂ 80,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಈ ಹಿನ್ನೆಲೆ ಭೀಮಾ ನದಿ ತೀರದ ಕಂಗಳೇಶ್ವರ ಹಾಗೂ ವೀರಾಂಜನೇಯ ದೇಗುಲಗಳು ಸಂಪೂರ್ಣ ಮುಳುಗಡೆಯಾಗಿವೆ. ನದಿ ತೀರಕ್ಕೆ ತೆರಳದಂತೆ ಜಿಲ್ಲಾಡಳಿತದಿಂದ ಎಚ್ಚರಿಕೆ ಸಂದೇಶ ರವಾನಿಸಲಾಗಿದೆ. ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಉಜ್ನಿ ಹಾಗೂ ವೀರ್ ಜಲಾಶಯದಿಂದ ಸುಮಾರು 1,65,000 ಕ್ಯೂಸೆಕ್ಸ್ಗೂ ಅಧಿಕ ಪ್ರಮಾಣದ ನೀರನ್ನು ಭೀಮಾ ನದಿಗೆ ಬಿಡಲಾಗಿದೆ. ಇದರ ಪರಿಣಾಮವಾಗಿ ಮುಂಜಾಗ್ರತಾ ಕ್ರಮವಾಗಿ ಅಫ್ಜಲ್ಪುರದ ಸೊನ್ ಬ್ಯಾರೇಜ್ನಿಂದಲೂ ಕೂಡ ಈಗಾಗಲೇ ಏನಂದರೆ 1,45,000 ಕ್ಯೂಸೆಕ್ಸ್ನಷ್ಟು ನೀರನ್ನು ಈಗಾಗಲೇ ಭೀಮಾ ನದಿಗೆ ಬಿಡಲಾಗಿದ್ದು ಈಗ ಭೀಮಾ ನದಿ ತನ್ನ ವ್ಯಾಪ್ತಿ ಮೀರಿ ಉಕ್ಕಿ ಹರಿತಾ ಇದೆ.